ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಈ ದಿನವನ್ನು ನಿಮಗೆ ಆಶೀರ್ವಾದವಾಗಿ ಕೊಡಲಿ ಎಂದು ಈ ಬೆಳಗಿನ ಜಾವದಲ್ಲಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯರಿಗೆ 11ನೇ ಅಧ್ಯಾಯ ವಾಕ್ಯ 8. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಹೊರಟು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ಹಲ್ಲೆಲೂಯಾ. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅಬ್ರಹಾಮನು ನಮ್ಮ ಮೂಲ ಪಿತೃಗಳ ತಂದೆ, ನಂಬಿಕೆಯ ವೀರ, ನಂಬಿಗಸ್ತನು. ಅಬ್ರಹಾಮನು ಕರ್ತನ ಮಾತನ್ನು, ಅಂದರೆ ದೇವರು ಆತನನ್ನು ಕರೆದ. ಯಾವ ರೀತಿಯಾಗಿ ಕರೆದ ಅಂದರೆ, ಅಬ್ರಹಾಮನು ಸತ್ಯ ದೇವರು ಯಾರೆಂದು ಆತನು ಹುಡುಕ್ತಾ ಇದ್ದ. ಹುಡುಕುವಂಥ ಸಮಯದಲ್ಲಿ ದೇವರು ಆತನಿಗೆ ಧ್ವನಿಯ ಮುಖಾಂತರವಾಗಿ ಕಾಣಿಸಿಕೊಂಡ. ಅಂದರೆ ದೇವರು ಆಕಾಶದೊಳಗಿಂದ ಅಬ್ರಹಾಮನ ಸಂಗಡ ಮಾತಾಡ್ತಾ ಇದ್ದಾರೆ. ಏನಂತ ಮಾತಾಡ್ತಾ ಇದ್ದಾರೆ? ನಾನೇ ಸರ್ವಶಕ್ತನಾದ ದೇವರು ಎಂದು. ಹಲ್ಲೆಲೂಯಾ. ಹೌದು, ಸರ್ವಶಕ್ತನು. ಇಡೀ ಲೋಕದಲ್ಲೇ ಸರ್ವ ಮಹಿಮೆ, ಸರ್ವಶಕ್ತಿ, ಸರ್ವ ಬಲ, ಸರ್ವ ಅಧಿಕಾರವುಳ್ಳ ದೇವರು ಯೇಸು ಸ್ವಾಮಿ. ದೇವನು ಅಬ್ರಹಾಮನನ್ನು ಕರೆದ. ಯಾವ ರೀತಿ ಕರೆದಂದರೆ, ಅಬ್ರಹಾಮನಿಗೆ ಹೇಳ್ತಾನೆ ದೇವರು, ನೀನು ನಿನ್ನ ತಂದೆಯ ಮನೆಯನ್ನು, ಸ್ವದೇಶವನ್ನು, ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದನು. ಅಂದರೆ ಅಬ್ರಹಾಮನು ತಾನಿರುವಂಥ ಸ್ಥಳದಲ್ಲೇ ಇದ್ದಿದ್ದರೆ ದೇವರು ಆತನನ್ನು ಆಶೀರ್ವಾದ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಅಬ್ರಹಾಮನು ಜನಗಳ ಮಧ್ಯದಲ್ಲಿ, ತನ್ನ ಬಂಧುಗಳ ಮಧ್ಯದಲ್ಲಿ, ಸ್ವದೇಶದಲ್ಲಿ ಇದ್ದಿದ್ದರೆ ಅಬ್ರಹಾಮನು ದೇವರ ಒಂದು ಉನ್ನತವಾದ ಆಶೀರ್ವಾದವನ್ನು ಹೊಂದಿಕೊಳ್ಳಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ದೇವರು ಏನು ಮಾಡ್ತಾರೆ, ನಮ್ಮನ್ನು ಈ ಲೋಕದಿಂದ ಪ್ರತ್ಯೇಕಪಡಿಸಿದ್ದಾರೆ. ನಾವು ಪ್ರತ್ಯೇಕಿಸಲ್ಪಟ್ಟವರು. ನಮ್ಮನ್ನು ದೇವರು ಪ್ರತ್ಯೇಕವಾಗಿ ಕರೀತಾರೆ. ಪ್ರತ್ಯೇಕವಾಗಿ ಕರೆದು ಹೇಳ್ತಾರೆ, ಈ ಆಶೀರ್ವಾದವನ್ನು ನೀನು ಹೊಂದಬೇಕಾದ್ರೆ ನಾನು ತೋರಿಸುವಂಥ ದೇಶಕ್ಕೆ ನೀನು ಹೊರಟು ಹೋಗಬೇಕು. ಹೌದು ಪ್ರೀತಿಯ ದೇವಜನರೇ, ದೇವರು ಹೇಳಿದ್ರು. ಹೇಳಿದ ತಕ್ಷಣ ಕೂಡಲೇ ಆತ ಏನಾದ? ವಿಧೇಯನಾದ. ಯಾವ ಊರು, ಎಲ್ಲಿ, ಯಾವ ಸ್ಥಳ ಕೇಳಲಿಲ್ಲ. ಅಂದರೆ ಎದುರು ಕೇಳಲಿಲ್ಲ. ದೇವರು ಹೇಳಿದ್ರು ಹೋಗಂತ. ಆತನ ಮಾತನ್ನು, ಅಂದರೆ ದೇವರ ಮಾತಿನ ಮೇಲೆ ಅಪಾರವಾದಂಥ ನಂಬಿಕೆ ಇಟ್ಟು ಅಬ್ರಹಾಮನು ಕರ್ತನು ತೋರಿಸಿದಂಥ ದೇಶಕ್ಕೆ ಹೊರಟು ಹೋದನು. ಅಂದರೆ ಈ ವಾಕ್ಯದಲ್ಲಿ ನಂಬಿಕೆ ನಮಗೆ ಬಹಳ ಮುಖ್ಯವಾಗಿ ಬೇಕಾದದ್ದು. ನಂಬಿಕೆ. ನಾವು ಯಾರ ಮೇಲೆ ಇವತ್ತು ನಂಬಿಕೆ ಇಟ್ಟಿದ್ದೀವಿ, ಯಾವುದನ್ನು ನಂಬಿದ್ದೀವಿ, ಯಾವ ನಂಬಿಕೆಯ ಮೇಲೆ ನಾವಿವತ್ತು ಆಧಾರಗೊಂಡಿದ್ದೀವಿ ಎಂಬುದನ್ನು ಒಂದು ನಿಮಿಷ ನಮ್ಮನ್ನು ನಾವೇ ವಿಚಾರಿಸಿಕೊಳ್ಳಬೇಕು. ಇವತ್ತು ಅನೇಕರು ಅನೇಕ ವಸ್ತುಗಳ ಮೇಲೆ, ಲೋಕದ ಮೇಲೆ, ಹಣದ ಮೇಲೆ, ತಂದೆ ತಾಯಿಗಳ ಮೇಲೆ, ಮಕ್ಕಳ ಮೇಲೆ, ತನ್ನ ಬಲದ ಮೇಲೆ, ತನ್ನ ಸಾಮರ್ಥ್ಯದ ಮೇಲೆ, ತನ್ನ ಅಧಿಕಾರದ ಮೇಲೆ, ಸ್ನೇಹಿತರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಇದು ಸರ್ವೇ ಸಾಮಾನ್ಯ ಇಂಥ ನಂಬಿಕೆ ಅನ್ನೋದು, ಇದು ಲೋಕದ ನಂಬಿಕೆ. ಆದರೆ ಅಬ್ರಹಾಮನ ನಂಬಿಕೆ ನೋಡ್ರಿ, ದೊಡ್ಡ ಶ್ರೀಮಂತ. ಆದರೂ ಸಹ ದೇವರು ಒಂದು ಮಾತು ಹೇಳಿದ್ರು. ಆ ನಂಬಿಕೆಯಿಂದಲೇ ಆತನೇನು ಮಾಡ್ದ? ಕರೆಯಲ್ಪಟ್ಟ ಕೂಡಲೇ. ಅಂದರೆ ಇವತ್ತು ನಾವು, ದೇವರು ನಮಗೆ ಒಂದು ಮಾತು ಹೇಳುವಾಗ, ಒಂದು ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡುವಾಗ ನಾವೇನು ಮಾಡ್ತೀವಿ? ಹಿಂದೆ ಮುಂದೆ ನೋಡ್ತೀವಿ. ಇದು ಮಾಡ್ತೀವಾ? ಇದು ನಮ್ಮಿಂದ ಆಗುತ್ತಾ? ನಾವು ಯಾಕೆ ಹೊರಟು ಹೋಗಬೇಕು? ನಾವಿರೋ ಸ್ಥಳದಲ್ಲಿ ಇರಬಹುದಲ್ವಾ? ಯಾಕೆ ಅಲ್ಲಿಗೆ ಹೋದರೆ ಮಾತ್ರನೇ ದೇವ್ರು ಮಾಡ್ತಾರೆ, ಇಲ್ಲಿದ್ದರೆ ದೇವರು ಮಾಡೋದಿಲ್ವಾ? ನಾವು ಹಲವಾರು ಪ್ರಶ್ನೆಗಳನ್ನು ಕೇಳ್ತೀವಿ. ಇದು ದೇವರಿಗೆ ಇಷ್ಟ ಆಗಲ್ಲ. ದೇವರು ಹೇಳಿದ ತಕ್ಷಣ ಮಾಡುವುದೇ ವಿಧೇಯತೆ. ಆದರೆ ಇವತ್ತು ಕೆಲವರಲ್ಲಿ ವಿಧೇಯತೆ ಇದೆ, ಕೆಲವರಲ್ಲಿ ವಿಧೇಯತೆ ಇಲ್ಲ. ದೇವರು ಮೆಚ್ಚುವುದು ವಿಧೇಯತೆಗೆ ಮೆಚ್ಚುತ್ತಾನೆ ಹೊರತು ಬಲಿಗಳಿಗೋ ಹೋಮಗಳಿಗೋ ಇದಕ್ಕೆ ದೇವರು ಮೆಚ್ಚೋದಿಲ್ಲ.
ಪ್ರಿಯ ದೇವಜನರೇ, ಕರೆದಾತನ ಮಾತನ್ನು ಕೇಳಿ. ಕರೆದದ್ದು ಯಾರು? ನನ್ನನ್ನು ಕರೆದದ್ದು ಯಾರು? ಆತ ಏನು ಮಾಡ್ತಾ ಇದ್ದಾನೆ? ನನ್ನ ಕರೆದ ದೇವರ ಮಾತನ್ನು ಕೇಳಿ ತಾನು ಹೋಗ್ಬೇಕಾಗಿರುವಂಥ ದೇಶ, ಯಾವ ದೇಶ, ಯಾವ ಸ್ಥಳ, ಎಲ್ಲಿ ಗೊತ್ತಿಲ್ಲ. ಆದರೂ ಆತ ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನಿಟ್ಟು ತಾನು ಹೋಗಬೇಕಾಗಿರುವಂಥ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಅದು ದೇವರು ಗೊತ್ತಿದೆ. ನಮ್ಮನ್ನು ಈ ಭೂಮಿಗೆ ಕಳಿಸಿಕೊಟ್ಟಂಥ ದೇವರಿಗೂ ಗೊತ್ತು ನಾವು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾವ ಸ್ಥಳದಲ್ಲಿ ನಿಂತ್ಕೊಬೇಕು, ಎಲ್ಲಿ ವಾಸ ಮಾಡಬೇಕು, ದೇವರಿಗೆ ಗೊತ್ತಿದೆ. ಯಾಕಂದರೆ ಭವಿಷ್ಯಗಳನ್ನು ರೂಪಿಸುವವನು ದೇವರು. ನೋಡಿ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತಾನು ಹೋಗಬೇಕಾದ ಸ್ಥಳ ಯಾವುದೆಂದು ತಿಳಿಯದೆ ಹೊರಟನು. ಗೊತ್ತಿಲ್ಲ, ಅಬ್ರಹಾಮನಿಗೆ ಗೊತ್ತಿಲ್ಲ. ತಾನು ಹೋಗ್ಬೇಕಾಗಿರುವಂಥ ದೇಶ ಯಾವುದು ಗೊತ್ತಿಲ್ಲ. ತಾನು ಎಲ್ಲಿ ಇಳ್ಕೋಬೇಕು ಗೊತ್ತಿಲ್ಲ. ತಾನು ಎಲ್ಲಿ ವಾಸ ಮಾಡಬೇಕು ಗೊತ್ತಿಲ್ಲ. ನೋಡ್ರಿ ಪ್ರೀತಿಯ ದೇವಜನರೇ, ಗೊತ್ತಿಲ್ಲದೆ ಇರುವಂಥ ಸ್ಥಳಕ್ಕೆ ಅಬ್ರಹಾಮನು ಹೊರಟು ಹೋದನು, ತಿಳಿಯದೆ ಹೊರಟನಂತೆ. ಆದರೆ ಇವತ್ತು ನಾನಾಗಲಿ ನೀವಾಗಲಿ ಕರ್ತನಲ್ಲಿ ನಾವಿದ್ದೇವೆ. ನಾವು ಯೇಸು ಸ್ವಾಮಿನ ನಂಬಿದ್ದೇವೆ, ಆತನನ್ನು ಪ್ರೀತಿ ಮಾಡ್ತೇವೆ. ಮತ್ತು ಇವತ್ತು 10 ಮಾತು ದೇವರು ಹೇಳಿದ್ರೆ ಅದರಲ್ಲಿ ನಾವು ಕೇಳೋದು ಎಷ್ಟು ಮಾತನ್ನು ಕೇಳ್ತೀವಿ, ಎಷ್ಟು ಮಾತನ್ನು ನಿರಾಕರಿಸ್ತಾ ಇದ್ವಿ. ಇದು ದೇವರಿಗೆ ಇಷ್ಟ ಆಗೋದಿಲ್ಲ. ಅಬ್ರಹಾಮನು ಕರೆದಾತನ ಮಾತನ್ನು ಕೇಳಿ ಹೊರಟನಂತೆ. ಆದುದರಿಂದಲೇ ದೇವರಿಂದ ಆತನು ಒಳ್ಳೆಯ ಹೆಸರನ್ನು ಪಡೆದುಕೊಂಡ. ನಂಬಿಕೆ ವೀರ ಎಂಬ ಪಟ್ಟಿಯಲ್ಲಿ ದೇವರು ಆತನ ಹೆಸರನ್ನು ಸೇರಿಸಿದ. ಹಾಲೆಲೂಯ. ನೋಡಿದ್ರ, ಅಬ್ರಹಾಮನ ಹಾಗೆ ನಾವು ಸಹ ಈ ಲೋಕದಲ್ಲಿ ನಂಬಿಗಸ್ತರಾಗಿರಬೇಕು, ದೇವರಿಗೆ ನಂಬಿಕೆಯುಳ್ಳವರಾಗಿರಬೇಕು. ಪ್ರತಿಯೊಂದು ವಿಷಯದಲ್ಲೂ ನಾವೇನಾಗಿರಬೇಕು? ನಂಬಿಗಸ್ತರಾಗಿರಬೇಕು, ಅಪನಂಬಿಗಸ್ತರಾಗಿರಬಾರ್ದು. ಅಪನಂಬಿಕೆ ಮಾತುಗಳು ನಮ್ಮ ಬಾಯಿಂದ ಹೊರಟಬಾರ್ದು. ಯಾವುದೇ ಸಮಯ, ಸಂದರ್ಭ ಏನೇ ಬರಲಿ, ಎಲ್ಲ ಸಮಯದಲ್ಲೂ, ಎಲ್ಲ ವೇಳೆಯಲ್ಲೂ ನಾವೇನು ಮಾಡಬೇಕು? ಕರ್ತನ ಮೇಲೆ ನಂಬಿಕೆ ಇಟ್ಟು ನಂಬಿಕೆಯುಳ್ಳ ಮಾತುಗಳನ್ನು ಮಾತನಾಡುವಾಗಲೇ ಕರ್ತನ ಆಶೀರ್ವಾದವನ್ನು ನಾವು ಬಾಧ್ಯವಾಗಿ ಪಡೆದುಕೊಳ್ಳಕ್ಕೆ ಸಾಧ್ಯ. ಇವತ್ತು ನಾವು ಹೇಳ್ತೀವಿ, ಅಬ್ರಹಾಮನನ್ನು ಆಶೀರ್ವಾದ ಮಾಡೋದಲ್ವಾ ದೇವರೇ, ನನ್ನನ್ನು ಅದರಂತೆ ಆಶೀರ್ವಾದ ಮಾಡು. ಆಶೀರ್ವಾದ ಬೇಕು, ಅದರ ವಿಧೇಯತೆ, ಮಾತು ಕೇಳೋದು ತುಂಬ ಕಷ್ಟ. ಆದರೆ ಇವತ್ತು ನಾವು ಮಾತು ಕೇಳಲ್ಲ. ಆದರೆ ದೇವರೇ ನನ್ನನ್ನು ಆಶೀರ್ವಾದ ಮಾಡು, ಅಬ್ರಹಾಮನ ಆಶೀರ್ವಾದ ನನ್ನ ಮೇಲೆ ಸುರಿಸು ಅಂತ ನಾವು ಸುಲಭವಾಗಿ ಕೇಳ್ಬಿಡಬಹುದು. ಆದರೆ ಅಬ್ರಹಾಮನ ಆಶೀರ್ವಾದದ ಹಿಂದೆ ಇರುವಂಥ ಆ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಆ ರಹಸ್ಯದ ಹಿಂದೆ ಅಡಗಿರುವಂಥ ಅನೇಕ ವಿಷಯಗಳು. ಎಂಥ ಸಮಯದಲ್ಲಿ ಅಬ್ರಹಾಮನ್ ಹೊರಟ, ಎಂಥ ದಿನಗಳು ಇರಬಹುದು. ಅಬ್ರಹಾಮನು ಎಲ್ಲವನ್ನೂ ಬಿಟ್ಟು ಆತನೇನು ಮಾಡ್ದ? ಹೊರಟು ಬಂದ. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ನಾವು ಯಾವುದನ್ನು ಬಿಡೋದಿಲ್ಲ, ಯಾವುದನ್ನು ಕೊಡೋದಿಲ್ಲ. ಆದರೂ ಸಹ ದೇವರೇ ನನ್ನ ಆಶೀರ್ವಾದ ಮಾಡಂತ ಕೇಳ್ತೀವಲ್ವಾ? ಇದು ದೇವರ ವಿಷಯದಲ್ಲಿ ನಾನು ನೋಡುವಾಗ ಇದು ಸ್ವಲ್ಪ ಸರಿ ಕಾಣಿಸ್ತಲ್ಲ. ಆದ್ದರಿಂದ ನಾವೆಲ್ಲರೂ ಕರ್ತನಿಗೆ ನಂಬಿಗಸ್ತರಾಗಿ ನಡೆದುಕೊಳ್ಳೋಣ, ನಂಬಿಕೆಯುಳ್ಳವರಾಗಿ ಜೀವಿಸೋಣ. ಹಾಲೆಲೂಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಬೆಳಗಿನ ಜಾವದಲ್ಲೇ ದೇವರು ನಮ್ಗೆ ಕೊಟ್ಟಿರುವಂಥ ಈ ವಾಕ್ಯಕ್ಕಾಗಿ ಸ್ತೋತ್ರ ಮಾಡಿ, ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸುವ ಹಾಗೆ ತಲೆಬಾಗಿ ನಾವು ಪ್ರಾರ್ಥನೆ ಮಾಡೋಣ. ನಂಬಿಗಸ್ತನಾದ ಒಳ್ಳೆ ದೇವರೇ, ನಿನ್ನ ಪ್ರೀತಿಯ ಹಸ್ತದಲ್ಲಿ ಅಪ್ಪ ಪ್ರತಿಯೊಬ್ಬೊಬ್ಬರನ್ನು ಒಪ್ಪಿಸ್ಕೊಡ್ತಾ ಇದ್ದೀನಿ ದೇವರೇ. ನಮಗೆ ನಂಬಿಕೆ ಬಹಳ ಮುಖ್ಯ ಸ್ವಾಮಿ. ನಾವು ನಂಬಿಗಸ್ತರಾಗಿ ಜೀವಿಸಬೇಕು, ನಂಬಿಕೆ ಉಳ್ಳವರಾಗಿರಬೇಕು. ಎಲ್ಲದಕ್ಕಿಂತ ಮೇಲಾಗಿ ನಿಮಗೆ ನಾವು ವಿಧೇಯರಾಗಿ ನಡೆದುಕೊಳ್ಳಬೇಕು. ಈ ವಾಕ್ಯವನ್ನು ಕೇಳಿರುವಂಥ ಎಲ್ಲರನ್ನು ಆಶೀರ್ವದಿಸರಿ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯ. ಈ ವಾಕ್ಯವನ್ನು ಕೇಳಿರುವಂಥ ನೀವೆಲ್ಲರೂ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.